ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ಒಬ್ಬ ಆಯುರ್ವೇದ ವೈದ್ಯೆ. ನಾವೆಲ್ಲರೂ ದಿನನಿತ್ಯ ಅನುಭವಿಸುವಂತಹ ಸಾಮಾನ್ಯ ಸಮಸ್ಯೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಏನು ಹೇಳಿದ್ರು ಇರಿಟೇಷನ್, ಶಾರ್ಟ್ ಟೆಂಪರ್ ಮಾಡ್ಕೊಳ್ಳೋದು, ಯಾರಾದರೂ ಏನಾದ್ರು ಕೇಳೋಕೆ ಬಂದರೆ ಎಕ್ಸ್ಪ್ಲೋಡ್ ಆಗಿಬಿಡೋದು. ಇನ್ನು ಕೆಲವರು ಹೇಳ್ತಾರೆ, ನನಗೆ ಗೊತ್ತು ಕೋಪ ಮಾಡ್ಕೋಬಾರ್ದು ಅಂತ, ಬಟ್ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ. ಯಾಕೆ ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೋತೀವಿ? ಏನು ದೇಹದಲ್ಲಿ ಸಮಸ್ಯೆ ಆಗಿರೋದ್ರಿಂದ ಈ ರೀತಿಯಾದಂತಹ ಒಂದು ಚೇಂಜಸ್ ಆಗ್ತಿದೆ? ಮತ್ತು ಇದಕ್ಕೆ ಸೂಕ್ತ ಪರಿಹಾರಗಳನ್ನ ನಾನಿವತ್ತು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ, ಈ ಇರಿಟೇಷನ್, ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿರಿಕಿರಿ ಆಗೋದು, ಇದೆಲ್ಲ ನಾವು ಪಿತ್ತ ದೋಷಕ್ಕೆ ಅಸೋಸಿಯೇಟ್ ಮಾಡ್ತೀವಿ. ಪಿತ್ತ ಅಂದರೆ ಫೈರ್ ಎಲಿಮೆಂಟ್. ಇದು ಬ್ಯಾಲೆನ್ಸ್ಡ್ ಆಗಿದ್ದಾಗ ಇದು ನಮ್ಮ ತೇಜಸ್ಸನ್ನು, ಯಾವುದಾದ್ರೂ ಒಂದು ಕೆಲಸ ಮಾಡುವಂತಹ ಒಂದು ಎಂತೂಸಿಯಾಸಮ್ನ, ಹಾಗೆ ಪ್ರಾಪರ್ ಡೈಜೆಷನ್ನ, ಈ ರೀತಿಯಾದಂತಹ ಪ್ರಾಪರ್ ಬ್ಯಾಲೆನ್ಸ್ಡ್ ಆಗಿದ್ದಾಗ ಈ ರೀತಿ ಫಂಕ್ಷನ್ಸ್ನ ನಾವು ಕ್ಯಾರಿ ಆನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಇದೇ ಪಿತ್ತ ಇಂಬ್ಯಾಲೆನ್ಸ್ ಆದರೆ ಕೋಪ ಬರೋದು, ಸಿಡಿಮಿಡಿ ಆಗೋದು, ಜೆಲಸಿ ಸ್ಟಾರ್ಟ್ ಆಗೋದು, ಮತ್ತು ಡೈಜೆಷನ್ನಲ್ಲಿ ಕೂಡ ಪ್ರಾಬ್ಲಮ್ ಆಗೋದು, ಈ ರೀತಿಯಾದಂತಹ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಇದು ಪಿತ್ತದೋಷಕ್ಕೆ ರಿಲೇಟ್ ಆಗಿರುವಂತಹ ಸಮಸ್ಯೆ. ಪಿತ್ತದೋಷ ಯಾಕೆ ಇಂಬ್ಯಾಲೆನ್ಸ್ ಆಗುತ್ತೆ? ಮೊದಲನೇ ಕಾರಣ ಫೋನ್ ಯೂಸೇಜ್. ಎರಡನೇ ಕಾರಣ ನಾವು ತಿನ್ನುವಂಥ ಆಹಾರ, ತೀರಾ ಖಾರವಾದ ಆಹಾರ, ತುಂಬ ಸ್ಪೈಸಿ ಮತ್ತು ಕಟು ರಸ ಪ್ರಧಾನವಾದ ಆಹಾರ ತಿನ್ನೋದ್ರಿಂದ, ಫೋನ್ ನೋಡ್ಕೊಂಡು ಆಹಾರ ತಿನ್ನೋದು, ಕಾನ್ಸಂಟ್ರೇಟ್ ಮಾಡದೆ ಆಹಾರ ತಿನ್ನೋದು, ಮತ್ತು ಆದಷ್ಟು ಪಿತ್ತನ ಜಾಸ್ತಿ ಮಾಡುವಂಥ ಆಹಾರ, ಮೆಣಸಿನ್ಕಾಯಿ ಆಗಿರಬಹುದು, ಈ ರೀತಿಯಾದಂತಹ ಪದಾರ್ಥಗಳು, ಜಂಕ್ ಫುಡ್, ಕರೆದಿರೋ ಆಹಾರ, ಈ ರೀತಿ ಆಹಾರಗಳು ತಿನ್ನೋದ್ರಿಂದ ಪಿತ್ತದೋಷ ಇಂಬ್ಯಾಲೆನ್ಸ್ ಆಗುತ್ತೆ. ಮೂರನೇದು, ಸರಿಯಾಗಿ ನಿದ್ದೆ ಮಾಡದೇ ಇರೋದು. ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡದೇ ಇರೋದು ಅಥವಾ ಅತಿ ಕಡಿಮೆ ನಿದ್ದೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಪಿತ್ತದೋಷ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಇನ್ನೂ ತುಂಬ ಮುಖ್ಯವಾದ ಕಾರಣ ನಮ್ಮ ಮೆಂಟಲ್ ಸಪ್ರೆಷನ್. ಎಷ್ಟೋ ಭಾವನೆಗಳನ್ನ, ಎಷ್ಟೋ ಥಾಟ್ಸ್ನ ನಾವು ಸಪ್ರೆಸ್ ಮಾಡ್ತಾ ಬರೋದ್ರಿಂದ ಯಾವುದೇ ರೀತಿಯಾದಂತಹ, ಯಾರಾದರೂ ಮಾತಾಡ್ಸೋಕೆ ಬಂದರೆ ಆಗಿರ್ಬೋದು, ಅಥವಾ ಸುಮ್ಮನೆ ನಮಗೆ ಕಿರಿಕಿರಿ ಅನಿಸ್ತಿರುತ್ತೆ, ಸುಮ್ಮನೆ ಅವ್ರ ಮೇಲೆ ಅದನ್ನು ಇಂಪೋಸ್ ಮಾಡ್ತೀವಿ, ಅವ್ರ ಮೇಲೆ ರೇಗಕ್ಕೆ ಇಷ್ಟಪಡ್ತೀವಿ, ಇಷ್ಟ ಇಲ್ಲದೇ ಇದ್ದರೂ ಕೂಡ ಈ ರೀತಿಯಾಗಿ ನಡೆದೋಗುತ್ತೆ. ಸೊ ಆದಷ್ಟು ನಾವಿದಕ್ಕೆ ಏನು ಮಾಡಬೇಕು ಅಂದರೆ, ನಾ ಹೇಳ್ದಂಗೆ ಫೋನ್ ಅನ್ನೋದು ನಮ್ಮ ಬ್ರೈನಿಗೆ ಒಂದು ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಇನ್ನೂ ನೋಡಬೇಕು, ನಮ್ಮ ಭಾವನೆಗಳ ಮೇಲೆ ನಾವು ಫೋಕಸ್ ಮಾಡದೆ ಫೋನನ್ನು ಒಂದು ಡಿಸ್ಟ್ರಾಕ್ಷನ್ ರೀತಿಯಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ. ಇದರಿಂದ ನಮ್ಮ ಭಾವನೆಗಳು ಇನ್ನೂ ಸಪ್ರೆಸ್ ಮಾಡ್ತಾ ಹೋಗ್ತೀವಿ, ಇನ್ನೂ ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಇಂಪೇಷಂಟ್ ಆಗ್ತಾ ಹೋಗ್ತೀವಿ. ಸೊ ಆದಷ್ಟು ಫೋನನ್ನು ಬೇಕಾದ ಸಮಯದಲ್ಲಿ ಮಾತ್ರ ಬಳಸೋದು ತುಂಬ ಮುಖ್ಯ. ಅಥವಾ ಕಷ್ಟ ಆಗುತ್ತೆ, ಇವಾಗಿನ ಲೈಫ್ ಸ್ಟೈಲಲ್ಲಿ ಫೋನ್ ತುಂಬ ನೆಸಸರಿ ಆಗಿದೆ ಅಂತ ಖಂಡಿತ ನನಗೆ ಗೊತ್ತು. ಬಟ್ ಆದಷ್ಟು ಬೇರೆ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಕಂಟೆಂಟ್ ಆಗಿರಬಹುದು, ಇದ್ರ ಮೇಲೆ ನಿಮ್ಮ ಕಂಟ್ರೋಲ್ ಇರಲಿ. ಆದಷ್ಟು ನೆಗೆಟಿವ್ ಥಿಂಗ್ಸ್ನ ನಿಮ್ಮ ಬ್ರೈನ್, ಆದಷ್ಟು ಬೇಗ ನಮ್ಮ ಬ್ರೈನು ನೆಗೆಟಿವ್ ಥಿಂಗ್ಸ್ನ ಕ್ಯಾರಿ ಮಾಡುತ್ತೆ, ಇನ್ನೂ ಹೆಚ್ಚು ನೆನಪಿಟ್ಕೊಳ್ಳುತ್ತೆ. ಸೊ ಆದಷ್ಟು ನೆಗೆಟಿವ್ ಸ್ಟಿಮ್ಯುಲಸ್ ಇಂದ ನಮ್ಮನ್ನು ನಾವು ಆದಷ್ಟು ದೂರ ಇಟ್ಕೋಬೇಕು. ಇನ್ನು ಒಂದು ಪಾಸಿಟಿವ್ ಔಟ್ಲುಕ್ನ ನಾವು ಡೆವಲಪ್ ಮಾಡ್ಕೋಬೇಕು. ಎರಡನೇದು, ಪಿತ್ತ ಇನ್ಕ್ರೀಸ್ ಮಾಡುವಂಥ ಆಹಾರ, ಅದ್ರ ಮೇಲೆ ಕೂಡ ನಾವು ನಿಗಾವನ್ನು ವಹಿಸಬೇಕು. ಆಮೇಲೆ ನಿದ್ದೆ. ಸೊ ನೀವು ಮೊಬೈಲ್ ಅಥವಾ ಫೋನ್ನ ದೂರ ಇಟ್ಟಷ್ಟು ಒಳ್ಳೆ ನಿದ್ದೆ ಖಂಡಿತವಾಗ್ಲೂ ಬರುತ್ತೆ. ಒಂದು ಸೂಕ್ತ ಸಮಯಕ್ಕೆ ನಿದ್ದೆ ಮಾಡೋದು, ಮತ್ತು ಅದೇ ಟೈಮ್ ಬೆಳಗ್ಗೆ ಎದ್ದೇಳೋದು, ಈ ಸ್ಲೀಪ್ ಅನ್ನೋದು ಸರಿ ಆಗ್ತಾ ಹೋದರೆ ಆದಷ್ಟು ಕಾಮ್ ಅನಿಸುತ್ತೆ, ಪಿತ್ತ ಕೂಡ ಕಡಿಮೆ ಆಗುತ್ತೆ, ನೀವು ಇನ್ನೂ ರಿಲ್ಯಾಕ್ಸ್ಡ್ ಆಗ್ತೀರಾ. ಮತ್ತು ಮೆಂಟಲ್ ಸಪ್ರೆಷನ್ ಬಗ್ಗೆ, ಇಡೀ ದಿನದ ಥಾಟ್ಸ್ ಆಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಪಾಸ್ಟ್ ಈವೆಂಟ್ ಆಗಿರಬಹುದು, ಅದನ್ನು ನಾವು ಬರ್ತಾ ಬರ್ತಾ ಸಪ್ರೆಸ್ ಮಾಡ್ತಾನೇ ಹೋಗ್ತೀವಿ. ನಾವು ಆ ಎಮೋಷನ್ಸ್ನ ಫೀಲ್ ಮಾಡಲ್ಲ, ಅದಕ್ಕೆ ಟೈಮ್ ಕೊಡಲ್ಲ. ಯಾಕೆ ಹೀಗಾಗ್ತಿದೆ? ಯಾರು ಜಡ್ಜ್ ಮಾಡ್ಬೋದು ಅನ್ನೋ ಭಯ ಇರಬಹುದು, ಅಥವಾ ನಿಮಗೆ ಅದು ಹೇಳ್ಕೋಬೇಕು ಅಂತ ಅನಿಸದೇ ಇರಬಹುದು, ಅಥವಾ ನಿಮಗೆ ಗೊತ್ತಿಲ್ಲದೆ ಎಷ್ಟೊಂದು ನೋವುಗಳು ನಿಮ್ಮ ಮನಸ್ಸಿನಲ್ಲಿ ತುಂಬ್ಕೊತಾ ಹೋಗ್ಬೋದು. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಕಾನ್ಷಿಯಸ್ ಆಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ನಾನು ಕೋಪ ಮಾಡ್ಕೋತಿದ್ದೀನಿ ಅಂದರೆ ಏನಕ್ಕೆ ಕೋಪ ಮಾಡ್ಕೋಬೇಕು? ಒಂದು ಕ್ಷಣದ ಯೋಚನೆ ತುಂಬ ಮುಖ್ಯ. ನಾನಿವಾಗ ಕೂಗಾಡಿದ್ರೆ ಮೇ ಬಿ ಅದನ್ನು ನಾನು ವಾಪಸ್ ಮತ್ತೆ ತೊಗೊಳ್ಳೋದಕ್ಕೆ
ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಪೇಷನ್ಸಿಂದ 1 ಸೆಕೆಂಡ್ ಪಾಸ್ ಮಾಡಿ, ಏನಕ್ಕೆ ನನಗೆ ಈ ಥರ ಕೋಪ ಬರ್ತಿದೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ಈ ರೀತಿಯಾದಂತಹ ಒಂದು ಸೆಲ್ಫ್ ಇನ್ಸೈಟ್ನ ನೀವು ಡೆವಲಪ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಜರ್ನಲಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇದು ಒಂದು ಬ್ಯೂಟಿಫುಲ್ ಮೆಥಡು ನಮ್ಮ ಪಿತ್ತವನ್ನು, ನಮ್ಮ ಸ್ಟ್ರೆಸ್ನ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ. ಆದಷ್ಟು ನೀವು ಏನಾದರೂ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೇನು ಆ ಮೂಮೆಂಟ್ ಅನ್ನಿಸ್ತಿದೆ, ಬರೆಯೋದಾಗಿರಬಹುದು ಅಥವಾ ಬರೆಯೋದು ನನಗೆ ಕಷ್ಟ ಅಂದರೂ ಕೂಡ ನಿಮಗೆ ಇವಾಗ ಏನು ಎಮೋಷನ್ ಅನ್ನಿಸ್ತಿದೆ ಅದನ್ನು ಕುತ್ಕೊಂಡು ನೀವು ನೇಮ್ ಮಾಡಿ. ಇವಾಗ ನನಗೆ ಕೋಪ ಬರ್ತಿದೆ, ಇವಾಗ ನನಗೆ ಬೇಜಾರಾಗ್ತಿದೆ. ಈ ರೀತಿಯಾಗಿ ನಿಮ್ಮ ಎಮೋಷನ್ಸ್ನ ನೀವು ನೇಮ್ ಮಾಡೋದ್ರಿಂದ ಅದು ಇನ್ನೂ ಈಸಿ ಆಗುತ್ತೆ ನಿಮ್ಮ ಬ್ರೈನ್ಗೆ ಹ್ಯಾಂಡಲ್ ಮಾಡೋದಕ್ಕೆ. ಹಾಗೆ ಈ ಚಿಕ್ಕ ಚಿಕ್ಕ ಕಿರಿಕಿರಿ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ರೀತಿಯಾದಂಥ ಕೋಪ ಆಗಬಹುದು, ಇದು ತೀರಾ ಕಡಿಮೆ ಆಗುತ್ತೆ. ಸೊ ಆದಷ್ಟು ನಿಮ್ಮ ಪಿತ್ತ ದೋಷವನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದೇ ನಮ್ಮದು ಟಾರ್ಗೆಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡೋಣ. ನಮ್ಮ ಕೋಪದಿಂದ ಇನ್ನೊಬ್ಬರಿಗೆ ನೋವಾಗ್ಬೋದು ಅನ್ನುವಂತಹ ಒಂದು ಅರಿವನ್ನು ರೂಪಿಸ್ಕೊಳ್ಳೋಣ. ಖಂಡಿತ ಯಾವುದು ಕಂಟ್ರೋಲ್ ಆಗದೇ ಇರೋ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅದಾಗಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಎಲ್ಲಿ ತಪ್ಪಾಗಿದೆ, ಈ ರೀತಿಯಾದಂತಹ ನನ್ನ ಜೀವನ ಶೈಲಿಯಲ್ಲಿ ಯಾವುದಾದ್ರೂ ಒಂದು ತಪ್ಪು ಮಾಡ್ತಿದ್ದೀನ, ಎಲ್ಲಿ ತಪ್ಪಾಗ್ತಿದೆ ಅನ್ನೋದನ್ನ ಕಲ್ತ್ಕೊಂಡು ಮತ್ತು ಅದಕ್ಕೆ ಇರುವಂತಹ ಪರಿಹಾರವನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.